ಸುದ್ದಿಯನ್ನ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ನೋಡಲೇಬೇಕು. ಯಾಕೆ ಅಂತಂದ್ರೆ ಇಲ್ಲಿ ಯಾರದ್ದೋ ಬೇಜವಾಬ್ದಾರಿಯಿಂದ 80ಕ್ಕೂ ಹೆಚ್ಚು ಪ್ರಾಣಿಗಳು ಸಾವನ್ನಪ್ಪಿವೆ. ಈ ಹಿಂದೆ ಕೂಡ ಹಲವು ಪ್ರಾಣಿಗಳು ಸಾವನ್ನಪ್ಪಿದ್ರು. ಇದರ ಬಗ್ಗೆ ಯಾರು ಕೂಡ ಕ್ರಮ ಕೈಗೊಂಡಿಲ್ಲ. ಗರ್ಭಿಣಿ ಕಾಡೆಮ್ಮೆ ಹಾಗೂ ಜಿಂಕೆ ಎರಡು ಸಾವನ್ನಪ್ಪಿದ್ರು ಕೂಡ ಇದು ಬೆಳಕಿಗೆ ಬಂದಿದ್ದು ತಡವಾಗಿ. ಇದರ ಬಗ್ಗೆ ನಾವು ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡ್ತಾ ಇದ್ರು ಕೂಡ ಇದಕ್ಕೆ ಯಾವುದೇ ಪ್ರತಿಕ್ರಿಯೆನೂ ಇಲ್ಲ, ಇದಕ್ಕೆ ಯಾವುದೇ ಕ್ರಮಗಳು ಇಲ್ಲ. ಹಾಗಾಗಿ ಇದೇನು ಮೃಗಾಲಯವೋ ಇಲ್ಲ ಪ್ರಾಣಿಗಳ ಸಾವಿಗೆ ಸ್ಮಶಾನವೋ ಎಂಬುವಂತೆ ಕೂಡ ಇಲ್ಲಿ ಭಾಸವಾಗ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಎಲ್ಲರೂ ಬೆರಳು ಮಾಡ್ತಾ ಇರುವಂತದ್ದು ಕಾರ್ಯನಿರ್ವಾಹಕ ನಿರ್ದೇಶಕ ಸೂರ್ಯಸೇನ್ ಅವರ ಮೇಲೆ. ಯಾಕೆ ಅಂತಂದ್ರೆ ಎಲ್ಲವರ ಜವಾಬ್ದಾರಿ ಅವರ ಮೇಲಿರುತ್ತೆ. ಅವರು ಇದೆಲ್ಲ ನಡೀತಾ ಇದ್ರು, ಇಷ್ಟು ದೊಡ್ಡ ಮಟ್ಟದಲ್ಲಿ ಅವಾಂತರಗಳು ನಡೀತಾ ಇದ್ರು ಕೂಡ ಇವರು ಯಾಕೆ ಸುಮ್ಮನಿದ್ದಾರೆ, ಯಾಕೆ ಇದನ್ನೆಲ್ಲ ಮಾಡ್ತಾ ಇಲ್ಲ, ಇದ್ರ ಬಗ್ಗೆ ಯಾಕೆ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ಯಾಕೆ ಇವರು ನಿರ್ವಹಿಸ್ತಾ ಇಲ್ಲ, ಇವರಿಗೆ ಇರುವಂತ ಜವಾಬ್ದಾರಿಯನ್ನ ಯಾಕೆ ಇವರು ಮರ್ತಿದ್ದಾರೆ, ಇವರು ತಮಗೆ ಇರುವಂತ ಅಧಿಕಾರವನ್ನ ಕೇವಲ ಎಂಜಾಯ್ ಮಾಡೋದಕ್ಕೆ, ಮೋಜು ಮಸ್ತಿ ಮಾಡೋದಕ್ಕೆ ಮಾತ್ರ ಬಳಸ್ಕೊಳ್ತಿದ್ದಾರೆ ಹೊರತು ತಮ್ಮ ಜವಾಬ್ದಾರಿಯನ್ನ ತಾವು ನಿಭಾಯಿಸ್ತಾ ಇಲ್ಲ. ಇಲ್ಲಿ ಮತ್ತೆ ಇವರ ಅವಾಂತರಗಳಿಂದ, ಇವರ ಬೇಜವಾಬ್ದಾರಿತನದಿಂದ ಮತ್ತೊಂದು ಗಂಡು ಚಿರತೆ ಕೂಡ ಸಾವನ್ನಪ್ಪಿದೆ. ಇಲ್ಲಿ ಒಂದು ಕಡೆ ಪ್ರಾಣಿಗಳಿಗೂ ಸೇಫ್ಟಿ ಇಲ್ಲ, ಮತ್ತೊಂದೆಡೆ ಪ್ರವಾಸಿಗರಿಗೂ ಕೂಡ ಯಾವುದೇ ಸೇಫ್ಟಿ ಇಲ್ಲ. ಈ ಹಿಂದೆ ಚಿರತೆ ಒಂದು ಪ್ರವಾಸಿಗರಿಗೆ ಕೂಡ ಅಟ್ಯಾಕ್ ಮಾಡಿತ್ತು. ಬಸ್ ಒಳಗೆ ನುಗ್ಗಿ ಬಸ್ ಕಿಟಕಿಯಿಂದ ಕೈ ಹಾಕಿ ಒಬ್ಬ ಮಹಿಳೆಯ ಮೇಲೆ ಅಟ್ಯಾಕ್ ಕೂಡ ಮಾಡಲಾಗಿತ್ತು. ಈ ರೀತಿಯಾಗಿ ಅವಾಂತರಗಳಾಗ್ತಾ ಇದ್ರು ಕೂಡ ನೀವೆಲ್ಲ ಏನ್ ಮಾಡ್ತಿದ್ದೀರಾ ಎಂಬುವಂಥದ್ದು ನಮ್ಮ ಪ್ರಶ್ನೆ.